ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಮೈಲಿ ಸೋನಿ ಸವಿ ಕನ್ನಡ ಲಾಗ್ಸ್. ಏನಿದು ಮೇಡಮ್ ಎಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದಾರೆ ಅಂತ ಶಾಕಿಂದ ನೋಡ್ತಾ ಇದ್ದೀರಾ. ನಿಮಗೊಂದು ಇವತ್ತು ಸರ್ಪ್ರೈಸ್ ಇದೆ. ನಮ್ಮೂರಲ್ಲಿ ಜಯದೇವ ಜಾನುವಾರು ಜಾತ್ರಾ ಮಹೋತ್ಸವ ನಡೆಯುತ್ತೆ ಇಯರ್ಲಿ ಒನ್ ಟೈಮು. ನೋಡಿ, ಸ್ಪೆಷಲ್ ಜಾನುವಾರು ಜಾತ್ರೆ ಅಂದರೆ ಗೊತ್ತಿರುತ್ತೆ ಆಲ್ರೆಡಿ ನಿಮಗೆ, ಏನು ಹೇಗೆ ಅಂತ. ದನಗಳದು ಹಿಂದೆ ಎಲ್ಲ ಆದರೆ ತುಂಬ ಸೇರ್ತಾ ಇತ್ತು ಫ್ರೆಂಡ್ಸ್, ಇವಾಗೆಲ್ಲ ಕಮ್ಮಿ. ಆದರೂ ಚನ್ನರಾಯಪಟ್ಟಣದಿಂದ ತರಿಸಿದ್ದಾರೆ. ಹಳ್ಳಿ ಕಾರ್ ಅಂತೆ ತಳಿ ಇದು. ನನಗೂ ಅಷ್ಟೊಂದು ಪರಿಚಯ ಇಲ್ಲ, ನಿಮ್ಮ ಮುಂದೆ ಇದನ್ನು ತೋರಿಸೋಣ ಅಂತ. ಸ್ಟಾರ್ಟಿಂಗ್ ನೋಡಿ ನಿಮಗೇನು ಅನಿಸುತ್ತೆ, ಹೇಗೆ ಅನಿಸುತ್ತೆ. ಓನರ್ ಬರ್ತಾರೆ, ಅವ್ರ ಮಗ. ಸ್ಟಾರ್ಟಿಂಗೆ ತೋರಿಸ್ಬಿಟ್ಟೆ. ಪ್ರೈಸ್ ಆಯ್ತಾ? ಹಾಯ್, ಮಾತಾಡ್ತೀಯಲ್ಲ? ಎಲ್ಲಿಂದ ಬಂದಿದ್ದು? ಜನಿವಾರ, ಚನ್ನರಾಯಪಟ್ಟಣ ಪಕ್ಕನಾ? ಹಾಂ. ಯಾವಾಗ ಬಂದಿದ್ದು ನೀವು? ಸೋಮವಾರ ಬಂದ್ರಾ? ಏನು ಅನ್ನಿಸ್ತಿದೆ? ಖುಷಿ ಆಯ್ತಾ? ಹಾಂ, ಪ್ರತಿ ವರ್ಷ ಹೋಗ್ತೀರಾ? ಇದು ಓನರು ನೀವೇನಾ? ನೀವು ಮಗ ಆಯ್ತಾ? ಅಪ್ಪಾಜಿ ಹೆಸರೇನು? ಸಂತೋಷ್. ಇದು ಸಂತೋಷ್ ಅವರು ಫಸ್ಟ್ ಮಾಡ್ತಾ ಇರೋದಾ ಇಲ್ಲ ನೀವ? ಅವರು ಅಪ್ಪನ, ಅವ್ರ ತಾತನ? ಯಾರಿಂದ ಬಂದಿದ್ದು? ಅವ್ರ ತಂದೆಯಿಂದ ಬಂದಿದ್ದ. ಇದು ಎಷ್ಟು ವರ್ಷದ್ದು ತಳಿ ಇದು? 4 ವರ್ಷ. ನಿಮಗೆ ಇಲ್ಲಿ ಶನಿವಾರ ಸಂತೆ ಬಂದೆಲ್ಲ ಖುಷಿ ಆಯ್ತಾ? ಖುಷಿ ಆಯ್ತಾ? ಏನು ಅನ್ನಿಸ್ತಿದೆ? ಇಷ್ಟು ದಿನ ಇದ್ರಲ್ಲ, ಏನು ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗಿದೆ. ನಿಮಗೆ ಅಭ್ಯಾಸ ಇದೆಯಾ? ಜಾತ್ರೆ ಎಲ್ಲ ಹೋಗಿದ್ದೀವಿ ನಾವು. ಎಲ್ಲ ಜಾತ್ರೆ ಕಡೆ ಪ್ರೈಸ್ ಹೊಡ್ತೀವಿ. ಹೌದಾ? ಇವತ್ತು ಇಲ್ಲಿ ಪ್ರೈಸ್ ಎಲ್ಲ ಇತ್ತಲ್ವಾ? ಇದು ಆಯ್ತಾ? ಪ್ರೈಸ್ ಆಯ್ತು ಇವತ್ತು ಇಲ್ಲಿ? ಫಸ್ಟ್ ಪ್ರೈಸಾ? ಹೌದಾ? ಅದೆಲ್ಲ ನಿಮ್ದೇನಾ? ಓಕೆ, ಮತ್ತೆ ಸಿಗೋಣ. ಓಕೆ ಫ್ರೆಂಡ್ಸ್, ಈಗ ಒರಿಜಿನಲ್ ಓನರ್ ಬರ್ತಾರೆ. ಸದ್ಯಕ್ಕೆ ಇವ್ರ ಮಗ, ಇವರು ಓನರೇ, ಬೇಜಾರು ಮಾಡ್ಕೋಬೇಡ. ಸಂತೋಷ್ ಅಂತ ಹೇಳ್ಬಿಟ್ಟು ಬರ್ತಾರೆ. ನಾನು ಇದ್ರ ಬಗ್ಗೆ ಎಲ್ಲ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ನನಗೂ ಕೂಡ ಅಷ್ಟೊಂದು ಗೊತ್ತಿಲ್ಲ. ನಾವು ರೈತರ ಮಕ್ಕಳೇ, ಆದರೆ ನಾವು ಹಸುಗಳು, ದನ, ಎಮ್ಮೆ ಚಿಕ್ಕ ಚಿಕ್ಕದು ಸಾಕ್ತಾ ಇದ್ವಿ. ಇದೆಲ್ಲ ನನಗೆ ಅಷ್ಟೊಂದು ಐಡಿಯಾಸ್ ಇಲ್ಲ. ಸೊ ನೋಡೋಣ, ಲೆಟ್ಸ್ ಗೋ. ಬಾಯ್. ಅಲ್ಲಿಂದ ನಿಮಗೆ ಕಾಣಿಸ್ತಾ ಇದೆ ಪಾಪ, ಅಷ್ಟೊಂದು ಚೆನ್ನಾಗಿ ನಾಗೇಶ್ ಅವರಾಗಲಿ, ಸಂತೋಷ್ ಅವರಾಗಲಿ, ಅವ್ರ ಮಕ್ಕಳು ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ದೇವ್ರು ಒಳ್ಳೇದು ಮಾಡಲಿ. ಮಾತ್ರ ಕಣ್ಣು ಕುಕ್ಕೋ ಥರನೇ ಇದೆ ಸರ್. ನಮ್ಮೂರು ಜಾತ್ರೆಗೆ ಮೈನ್ ಹೈಲೈಟ್ ಸ್ಟಾರ್ ಬಲ್ಬು ಏನು ಹೇಳ್ತಾರೆ ಅದಂದರೆ ಈ ಎತ್ತುಗಳೇ. ನನ್ನ ಪ್ರಕಾರ ಕಳೆದ ವರ್ಷ ಇರಲಿಲ್ಲ. ಬೇರೆ ಬೇರೆ ಎಲ್ಲ ಇತ್ತು, ಇದೆಲ್ಲ ಇರಲಿಲ್ಲ. ನೋಡಿ ಫ್ರೆಂಡ್ಸ್, ಅಷ್ಟೊಂದು ಚೆನ್ನಾಗಿದೆ. ನಾನೆಲ್ಲ ಅವರ ಅಡ್ರೆಸ್ ಆಗಲಿ, ಫೋನ್ ನಂಬರ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಫ್ರೆಂಡ್ಸ್. ಅಲ್ಲಿಂದ ನೋಡೋಣ. ಅವರು ಸಂತೋಷ್ ಅವ್ರು ಬರ್ತಾ ಇದ್ದಾರೆ. ಅವ್ರನ್ನ ಒಂದು ಸಲ ಸಂದರ್ಶನ, ಇಂಟರ್ವ್ಯೂ ಮಾಡ್ತೀನಿ ನಾನು. ಹಾಂ ಸರ್, ಇದು ಹೇಳಿ ಸರ್. ನೆಕ್ಸ್ಟ್ ಮುಟ್ಬೋದಾ ಇದು? ಏನು ಹೆಸರು ಸರ್? ಏನು ಹೆಸರು? ಸಂತೋಷ. ಅದ ಇವನು ನಿಮ್ಮ ಹೆಸರು ಗೊತ್ತು ಸರ್. ನೀವು ಹಳೆ ಪರಿಚಯ ಸರ್ ನಮಗೆ. ನೀವು ಹಳೆ ಪರಿಚಯ ಎಲ್ಲ ಬೇಡ, ಇವನು ಹೊಸಬ ಅಲ್ವಾ? ಹಾಯ್ ಹಾಯ್, ಹೇಳಿ ಸರ್. 9 ತಿಂಗಳು ಕರು ಮೇಡಮ್. ರಾಕಿ ಅಂತ ಹೆಸರು. ರಾಕಿನಾ? ರಾಣಿ ಇಲ್ವಾ ರಾಕಿಗೆ? ರಾಣಿ ಮಾಡಂಗಿಲ್ಲ ಮೇಡಮ್, ರಾಕಿಗೆ ಇಲ್ಲ. ರಾಕಿ ಅಷ್ಟು ಬೇರೆ ಯಾವ್ದಾರು ಇನ್ನೊಂದು ಮಾಡಬೇಕು. ರಾಕಿಗೆ ರಾಜ. ಸುಮ್ಮನೆ ಕೇಳಿದೆ ಫ್ರೆಂಡ್ಸ್. ನೋಡಿ, 9 ತಿಂಗಳು. 9 ತಿಂಗಳು. ನೀವು ತಗೊಬಂದಿದ್ದ ನಿಮ್ಮ ಮನೆಯಲ್ಲೇ? ಇಲ್ಲ ಮೇಡಮ್, ಇದು ನಾವು ತಗೊಂಡು. ಎಲ್ಲಿದೆ ಸರ್? ಮಾಗಡಿಯಲ್ಲಿ ತಂದಿದ್ದೀವಿ. ಮಾಗಡಿಗೆ ಚನ್ನರಾಯಪಟ್ಟಣಕ್ಕೂ ಸೆಟ್ ಆಯ್ತಾ? ಸೆಟ್ ಆಗಿದೆ. ಎಷ್ಟು ತಿಂಗಳು ಕರು ತಂದ್ರಿ? ನಾನು ತಂದು 1 ತಿಂಗಳಾಯ್ತು ಮೇಡಮ್. 8 ತಿಂಗಳು ಕರು. ಜಸ್ಟ್ 1 ಮಂತ್ ಆಯ್ತಂತೆ ಫ್ರೆಂಡ್ಸ್. ಹಾಲು ಬಿಡಿಸಿ ತಗೊಬಂದ್ವಿ. ಇವಾಗ ನಮ್ಮ ಹತ್ರ ಸೆಟ್ ಆಗಿದೆ. ಎಷ್ಟು ಹಲ್ಲು ಹಾಕಿಲ್ಲ ಮೇಡಮ್? ಇನ್ನೂ ಇದು 1.5 ವರ್ಷ ಬೇಕಲ್ಲ. ನೆಕ್ಸ್ಟ್ ಅದೇ ಇವು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸಿಲ್ಲ, ಅದಕ್ಕಿಂತ ದೊಡ್ಡ ಕರು ಆಗುತ್ತೆ ಮೇಡಮ್. ಅಂದ್ರೆ ಅದು ಈಗ ರೆಡಿ, ಹಲ್ಲು ಹಾಕಿಲ್ಲ. ಈಗ ಸರ್, ನಾನೊಂದು ಕಾಮನ್ ಆಗಿ ಒಂದು ಕ್ವಶನ್ ಕೇಳ್ತೀನಿ. ನನಗೆ ಗೊತ್ತಿದೆ, ಅದು ವ್ಯೂವರ್ಸಿಗೆ ಗೊತ್ತಿರಲ್ಲ ಕೆಲವರಿಗೆ. ಈಗ ನೀವು ಹಲ್ಲು ಹಾಕೋದು ಅಂತ ಹೇಳ್ತೀರಾ, ಕೆಲವರು ಸುಳಿ ನೋಡೋದು ಅಂತ ಹೇಳ್ತಾರೆ. ಅದು ಏನು ಸರ್ ನನಗೆ ಹೇಳ್ತೀರಾ? ಗೊತ್ತಾ ಮೇಡಮ್, ಈ ಸುಳಿ 4 ಬಳ್ಳಿಯಿಂದ ಈಚೆಗಿರ್ಬೋದು. ಇಲ್ಲಿ
ನಾಮ ಸುಳ್ಳು ಬರುತ್ತೆ ಅದಿರ್ಬೋದು, ಮತ್ತೆ ಇಲ್ಲಿ ಪಾತಾಡ್ಸಿರಿ ಬರುತ್ತೆ ಅದು ಇಲ್ಲಿರ್ಬೋದು. ಹೇಳಿ ಧರ್ಮೇಶ್. ಆ್ಯಕ್ಚುಲಿ ಫಸ್ಟ್ ನೋಡಿರೋದು ಇವರೇ ನಾನು. ನೋಡಿ ಫ್ರೆಂಡ್ಸ್, ನಿಮಗೆ ಫಸ್ಟು ದೂರದಿಂದ ನಿಲ್ಲ. ಇವರೇ ದೊಡ್ಡವರು, ಇಲ್ಲಿರೋರೆಲ್ಲರಿಗಿಂತ ಸ್ವಲ್ಪ ದೊಡ್ಡವರು ಇವರು. ಹೇಳಿ ಸರ್, ಏನು ಹೆಸರು ಸರ್ ಇವಂದು? ಇವ್ರು ಧರ್ಮೇಶ್ ಅಂತ, ಇವ್ರು ಓನರ. ಇವ್ರ ಹೆಸರೇನು, ಏನಂತ ಕರಿತೀರಾ? ಬಾವಾಗ ಅಂತೀರಾ? ಆ ವರ್ಡ್ಸಿಗೆ ಅವ್ರು ಸೆಟ್ ಆಗಿದಾರಾ? ಎಷ್ಟೆಲ್ಲ ಆಗಿದೆ ಸರ್? ಈಗ 4ರಿಂದ 6 ಒಂದೊಂದು ತಲುಪಿದ್ದಾರೆ. ಇಬ್ರು ಸೇಮ್ ಏಜ್, ಡಿಫ್ರೆನ್ಸ್ ಇದೆಯಾ? ಇಷ್ಟು ತಿಂಗಳು ಒಂದೇ ಏಜ್. ಎಲ್ಲಿಂದ ತಂದಿದ್ದು? ನೋಡಿ ಪ್ರೈಸ್ ತೋರಿಸ್ತಿದ್ದಾರೆ, ಅದನ್ನು ಮತ್ತೆ ನಾನು ವಿಡಿಯೋ ಮಾಡ್ತೀನಿ, ಮತ್ತೆ ಮಾಡ್ತೇನೆ. ಹಾಂ, ಘಾಟಿ ಸುಬ್ರಹ್ಮಣ್ಯ. ನೀವು ಅಲ್ಲಿಂದ ತರುವಾಗ ಎಷ್ಟು ವರ್ಷ ಆಗಿತ್ತು? ಈಗ ತಂದಿರೋದು ಈಗ 1 ಮಂತ್ ಆಯ್ತು ಅಂದ್ರಲ್ಲ. 1 ಮಂತಾ? 5,85,000. ಓಕೆ. ಯಾರಾದರೂ ಕೇಳಿದ್ರೆ ಕೊಡ್ತೀರಾ? ಬಂದರೆ ಮಾಡ್ತೀವಿ, ಇಲ್ಲ ಹಾಂ. ಅಂತೂ ನಿಮಗೆ ಇದೇ ಬಿಸ್ನೆಸ್. ಮತ್ತು ಜಾತ್ರೆಗಳಿಗೆಲ್ಲ ಹೋಗ್ತೀರಾ, ಪ್ರೈಸಿಗೆ ಇರ್ತೀರಾ? ಹಾಂ. ಪ್ರೈಸ್ ಎಲ್ಲ ಈಗ ಮತ್ತೆ ಪಂಚಾಯತಿ ಕಡೆಯಿಂದ ಎಲ್ಲ ನಿಮಗೇನಾದರೂ ಹೆಲ್ಪ್ ಮಾಡ್ತಾರಾ? ಈಗ ನಿಮ್ಮ ಕರೀತಾರೆ ಸರ್, ಕರೀತಾರೆ ಮಾಡ್ತಾರೆ. ಕೆಲವು ಕಡೆ ಮಾಡ್ತಾರೆ. ಓಕೆ. ಈಗ ನಮ್ಮ ಚಂದ್ರಪ್ಪನಕ್ಕೆ ಹೋಗ್ಬೇಕು, ನಾಳೆ ನಮ್ಮ ಚಂದ್ರಪ್ಪನ ಆಮೇಲೆ ಬೇಬಿ ಅಲ್ಲ, ಇವು ಇಷ್ಟೊಂದು ಜನಗಳ ಮಧ್ಯೆ ಎಲ್ಲ ಏನು ಗಾಬರಿ ಆಗಲ್ಲ. ಯಾಕೆ ಸರ್ ಹಳ್ಳಿ ಕಾರ್ ಅಂತ ನೀವೀಗ ನಿಮಗೆ ಯಾಕೆ ಇಂಟ್ರೆಸ್ಟ್ ಇದೆ? ನಮ್ಗೆ ಹಳ್ಳಿ ಕಾರು ಅಂದ್ರೆ ಇಷ್ಟ. ಏನು ದುಡಿಯಲ್ವಲ್ಲ? ಕೆಲಸ ಮಾಡ್ಕೊತೀನಿ, ನಮ್ಮ ಮನೆ ಕೆಲಸ ಸ್ವಲ್ಪ ಮಾಡ್ತೀರಾ? ನೀವು ಖರ್ಚು ಮಾಡೋದಕ್ಕೂ ಅದ್ರ ಕೆಲಸಕ್ಕೂ ಏನಿದಿಲ್ಲ. ಖರ್ಚು ಮಾಡೋದು ನಾವು ಖರ್ಚು ಮಾಡೋ ಲೆಕ್ಕಕ್ಕಿಲ್ಲ, ಇದಕ್ಕೆ ನಾವು ಸೋಕಿ ಮಾಡ್ಬೋದು. ಕೇಳಿಸ್ತಾ ಫ್ರೆಂಡ್ಸ್? ಅವ್ರು ಹೇಳ್ತಾ ಇದ್ದಾರೆ, ನಾನು ಜಸ್ಟ್ ಅವರಿಗೆ ಕ್ವಶನ್ ಮಾಡಿದ್ದು ಅವ್ರ ಮನಸ್ಸಲ್ಲಿ ಏನಿದೆ ಏನು ಕೇಳೋಣ ಅಂತ. ಅವ್ರು ಹೇಳ್ತಾ ಇದ್ದಾರೆ, ನಮಗೆ ದುಡ್ಡು ಮಾಡಬೇಕು, ಬೇರೆ ಮಾಡಬೇಕು, ಇನ್ನೊಂದು ಯಾವ ಉದ್ದೇಶನೂ ನಮಗಿಲ್ಲ. ನಮಗೆ ಒಂದು ಶೋಕಿ, ನಮ್ಮ ತಳಿನ ನಾವು ಉಳಿಸ್ಕೋಬೇಕು. ನಮ್ಮ ಮನೇಲಿ ನಮಗೆ ಬೇಕಾಗಿರೋದೇ ಇವು. ನಾವು ಉಳಿಸ್ಕೋಬೇಕು ಅಲ್ವಾ? ಎಲ್ಲ ಖಾಲಿಯಾಗಿ ಹೋಗ್ತಾ ಇದೆ. ನಮ್ಮ ಜನಗಳಿಗೆ ಮೇಂಟೈನ್ ಮಾಡೋ ತಾಕತ್ತಿದ್ರೂ ಇದೆಲ್ಲ ಅವ್ರು ಇಂಟ್ರೆಸ್ಟ್ ಪಡಲ್ಲ, ಏನಿಲ್ಲ ಫ್ರೆಂಡ್ಸ್. ಅವ್ರು ಎಷ್ಟೊಂದು ಚೆನ್ನಾಗಿ ಒಳ್ಳೆ ಮಾತುಗಳು ಆಡ್ತಾ ಇದ್ದಾರೆ. ನಾವು ಉಳಿಸ್ಕೋಬೇಕು, ನಮಗೆ ಅದೇ ಒಂದು ಇಂಟ್ರೆಸ್ಟು. ನಾವು ದುಡ್ಡು ಮಾಡಬೇಕು, ಬೇರೆ ಮಾಡಬೇಕು, ಮತ್ತೊಂದು ಅಂತ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಖುಷಿ ಆಗತ್ತೆ ಕೇಳಿದ್ರೆ. ಕಾರ್ ತಂದ್ರೆ 10 ಜನ ಬಂದು ನೋಡಲ್ಲ, ಇವು 500 ಜನ ಬಂದು ನೋಡ್ತಾರೆ. ಹೌದು. ಆ್ಯಕ್ಚುಲಿ ಮೇಯ್ನ್ ಅಟ್ರಾಕ್ಷನ್ನೇ ನಮ್ಮ ಜಾತ್ರೆಯಲ್ಲಿ. ನಾನು ಹೇಳ್ದೆ ಅಲ್ಲ ಫ್ರೆಂಡ್ಸ್, ನೋಡಿ ಮೇಯ್ನ್ ಅಟ್ರಾಕ್ಷನ್ನೇ ನಮ್ಮ ಈ ವರ್ಷದ ಜಯದೇವ ಜಾನುವಾರು ಗುಡ್ಗಳಲೆ ಜಾತ್ರೆಯಲ್ಲಿ ಮೇಯ್ನ್ ಅಟ್ರಾಕ್ಷನ್ನೇ ಅಲ್ವಾ ಸರ್? ಹೆಂಗಿದೆ ಸರ್? ಹಾಯ್, ಹೆಂಗಿದೆ? ಖುಷಿ ಆಯ್ತಾ? ಖುಷಿ ಆಯ್ತಾ? ಎಲ್ಲ ನೋಡಿ ಏನು ಅನ್ನಿಸ್ತಿದೆ ಈ ಸಲ? ಹಳ್ಳಿ ಕಾರ್ ಬಂದಿದೆ ಎಲ್ಲ ನಮ್ಮೂರಿಗೆ. ಪಾಪ ಅವ್ರು ಕಷ್ಟಪಟ್ಟು ಅಲ್ಲಿಂದ ಬಂದಿದ್ದಾರೆ. ನೀವೆಲ್ಲ ಸಪೋರ್ಟ್ ಮಾಡಬೇಕು. ಏನಾದರೂ ಹೇಳಿ ಅವ್ರ ಬಗ್ಗೆ. ಏನನ್ನ ಕೇಳ, ಅವ್ರನ್ನ ಮಾತಾಡ್ಸ್ಬೋದಾ? ಮಾತಾಡ್ತೀರಾ? ಹಾಯ್, ನಾನು ಸವಿತಾ ಅಂತ, ನಮ್ಮದು ಚಾನೆಲ್ ಇದೆ. ಅದೆಲ್ಲ ಇರಲಿ. ಈಗ ನಮ್ಮೂರಿಗೆ ಬಂದಿದೆ. ಎಷ್ಟೋ ವರ್ಷಗಳಾಯಿತು ಅಲ್ವಾ ಸರ್? ಮುಂಚೆ ಎಲ್ಲ ಏನು ಬರ್ತಾ ಇತ್ತು ಹೇಳಿ? ಬರೀ ದನಗಳು, ಹಸುಗಳು ಇದು ಕಟ್ಕೊತಾ ಇದ್ವಿ ಫ್ರೆಂಡ್ಸ್. ನಮ್ಮೂರು ಜಾತ್ರೆ ಮೇಯ್ನ್ ಏನು ಅಂದರೆ ಆ ಕಾಲದಿಂದನೇ ಜಾನುವಾರು ಜಾತ್ರೆ ಅಂತಲೇ ಫೇಮಸ್ಸು. ಇತ್ತೀಚೆಗಂತೂ ಇರಲೇ ಇಲ್ಲ ಬಿಡಿ, ಜಾತ್ರೆ ಅಂತೂ ನಡೀತಾ ಇತ್ತು, ಇದೆಲ್ಲ ಅಂತೂ ಇರಲಿಲ್ಲ. ಈ ಸಲ ಬಂದಿರೋ ಅದರಲ್ಲೂ ಮೇಯ್ನ್ ಏನಂದರೆ ಹಳ್ಳಿ ಕಾರ್ ಬಂದಿದೆ. ನಾವೆಲ್ಲ ಟಿ ವಿನಲ್ಲಿ ನೋಡಿರ್ತೀವಿ, ನಮ್ಮ ಸೈಡ್ ಅವರೆಲ್ಲ ಟಿ ವಿನಲ್ಲಿ ನೋಡಿರ್ತಾರೆ. ಹೋಗೋಕ್ಕೆಲ್ಲ ಅನುಕೂಲ ಇತ್ತು. ನೋಡಿರೋ ಅಂಥವ್ರು ಕೆಲವು ನೋಡಿರ್ಬೋದು. ಮತ್ತೆ ಮಾತಾಡ್ತೀನಿ. ಏನು ಅನಿಸ್ತು? ಮಾತಾಡ್ತೀನಿ, ಮಾತಾಡಿ. ಈ ಗುಡ್ಡದ ಜಾತ್ರೆ
ದನಗಳಿಗೆ ಪ್ರಸಿದ್ಧವಾದಂಥ ಜಾತ್ರೆ. ಈ ಜಾತ್ರೆ ಜಯದೇವ ಜಾನುವಾರು ಜಾತ್ರೆಗೆ ಹೆಸರುವಾಸಿ. ತುಂಬ ಹಿಂದಿನಿಂದಲೂ ತಲೆಮಾರಿಂದ 3 ಶತಮಾನದಿಂದ ನಡ್ಕೊಂಡು ಬಂದಂಥ ಜಾತ್ರೆ. ಮತ್ತು ಕೊಡ್ಲಿಪೇಟೆಯಲ್ಲಿ ನಂದೀಶ್ವರ ಜಾತ್ರೆ, ಇದು ಜಯದೇವ ಜಾನುವಾರು ಜಾತ್ರೆ ತುಂಬ ಹೆಸರುವಾಸಿ. ಕೊಡ್ಲಿಪೇಟೆ ಮತ್ತು ಶನಿವಾಸಂತೆ ಹೋಬಳಿ ಸೋಮಾರ್ಪೇಟೆಯಲ್ಲಿ ಪ್ರಥಮ. ಇದು ಬಿಟ್ಟರೆ 3ನೇ ಜಾತ್ರೆಗೆ ಶಾಂತಳ್ಳಿ ಜಾತ್ರೆಗೆ ಪರಿಗಣಿಸುತ್ತೆ. ಈ ಜಾತ್ರೆಯ ವಿಶೇಷತೆಯಾಗಿ ಈ ಸತಿ ಹಳ್ಳಿಗಾರ ಜೋಡಿ ಎತ್ತುಗಳು ಬಂದು ಈ ಜಾತ್ರೆ ಸೊಬಗನ್ನ ಅದ್ರಲ್ಲೂ ಇವರು ಪಾಪ ಕಷ್ಟಪಟ್ಟು 4 ಪೇರಿದೆ ನೋಡಿ. 4 ಮೇನ್ ಅಟ್ರಾಕ್ಷನ್ ಈ ವರ್ಷದ್ದು ಹಳ್ಳಿಕಾರ್. ಈ ಜಾತ್ರೆಯನ್ನ ಸೊಬಗನ್ನ ಮಿತಿಮಿಸಿದೆ. ಇವರ ಪ್ರೋತ್ಸಾಹಕ್ಕೆ ನಾವೆಲ್ಲ ಚಿರಋಣಿ. ಥ್ಯಾಂಕ್ ಯು. ದನಗಳನ್ನ ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ನೋಡಕ್ಕೂ ಪಾಪ ಅಲ್ಲ, ಅವ್ರ ಉದ್ದೇಶ ಎಲ್ಲ ನೋಡಿ ಪಾಪ ಅಲ್ಲ. ರೈತರಾಗಿ ದನಗಳನ್ನ ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ಅದಕ್ಕೆ ಹೇಳೋದು ಹಳ್ಳಿಕಾರು ಇದು ಅಂತ ಹೇಳಿ. ಓಕೆ, ಅವ್ರು ಹೊರಡ್ತಿದ್ದಾರೆ, ನಾನು ಮತ್ತೆ ಮಾಡ್ತೀನಿ. ಎಲ್ಲ ಹೊರಟಿದ್ದ ಹೊರಟ್ರ ಎಲ್ಲ ಹೊರಟಿದ್ದಾರೆ. ಅದೇ ಜಾತ್ರೆ ಇದೆ ಹೇಳ್ತಾ ಇದ್ದಾರಲ್ಲ. ಸಂತೋಷ್ ಅವರು ಹೊರಡ್ತಿದ್ದಾರೆ, ನಾನೆಲ್ಲ ಮಾಡಿದ್ದೀನಿ. ನಮ್ದು ಹೆಂಗ್ ಗೊತ್ತಾ ಮೇಡಮ್, ನಾಳೆ ಜಾತ್ರೆ ಮೆರವಣಿಗೆ ಇದೆ, ಚನ್ನರಾಯಪಟ್ಟಣ ಜಾತ್ರೆ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಬಟ್ ಆಕ್ಚುಲಿ ಹೋಗ್ಬೇಕಾಯ್ತು, ಇವತ್ತೇನೋ ಬೇಡ ಹೋಗೋದು, ನಾಳೆ ಮನೇಲೆ ಹೋಗ್ಬೇಕಾಯ್ತು. ನನಗೆ ಒಂದು ಫೋನ್ ಇಲ್ಲ ನೀವು ಏನ್ ಮಾಡೋದು ಸರ್, ಹೊರಟ್ರ ನೀವು? ನಾವು ಹೊರಟಿದ್ದೀವಿ. ಓಕೆ ಸರ್, ಏನು ಅನಿಸ್ತು ಸರ್? ಏನಿಲ್ಲ ಮೇಡಮ್, ಒಳ್ಳೇದು ಅನ್ಸುತ್ತೆ. ನಮ್ಮ ಇರುವಣ್ಣ, ಸುನಿಯಣ್ಣ, ಭರತಣ್ಣ ಈಗ ಹೊಸಬ್ರು ಎಂಟ್ರಿ ಆದ್ರು ಫ್ರೆಂಡ್ಸ್. ಜಸ್ಟ್ ಸಾರಿ, ಹೊಸಬ್ರು ಎಂಟ್ರಿ ಆದ್ರು. ಇವ್ರ ಮೇನ್ ಪಿಲ್ಲರ್ ನೋಡಿ ಇಲ್ಲೇ ಇದ್ದಾರೆ. ಇನ್ನು ಮಹೇಂದ್ರ ಅವರು ಇಂಟರ್ವ್ಯೂ ಕೊಟ್ಟರು. ಸರ್ ನಿಮ್ಮ ಹೆಸರು? ವಿನೋದ್ ಅಂತ. ಭರತ್ ಅವರು. ಸಂಜಯ್. ನೀವು? ಇವ್ರು ರವಿಕುಮಾರ್ ಅಂತ. ಇವ್ರು ಹಳೆ ಒಳ್ಳಿ ನೋಡ್ಕೋಬೇಡಿ ಚೆನ್ನಾಗಿ. ಯಾಕೆ ಸರ್ ನಮ್ಮೂರಿಗೆ ಹಳ್ಳಿಕಾರ್ ಕಾಣಿಸ್ತದ್ರಿ ಈ ವರ್ಷ? ಇಷ್ಟು ವರ್ಷ ಎಲ್ಲಿ ಸರ್ ಹೋಗಿದ್ರಿ ನೀವು? ಗೊತ್ತಿರ್ಲಿಲ್ವಾ? ಮೇಡಮ್, ಕಳೆದ 4-5 ವರ್ಷದಿಂದ ಕೊರೋನಾಯಿಂದಾಗಿ ಯಾವುದೇ ಒಂದು ದನ ಕಟ್ಟಕ್ಕೆ ನಿಮಗೆ ಗೊತ್ತಿತ್ತಾ ಈ ತಳಿ ಬಗ್ಗೆ? ಇಲ್ಲ ಮೇಡಮ್, ಗೊತ್ತಿತ್ತು. ಹಿಂದೆಯಿಂದ ಈ ತಳಿ ಇತ್ತು. ಎಸ್. ಆದ್ರೆ ಇಲ್ಲಿ ಪರಿಚಿತ ಹಿಂದೆಯಿಂದ ಕಳ್ಕಟ್ಟ ಆಯ್ತು ಇದನ್ನ. ಓಕೆ. ನಾವೆಲ್ಲ ಒಂದು ಸ್ನೇಹಿತರೆಲ್ಲ ಸೇರಿ ಒಂದು ಗ್ರೂಪ್, ಹಳ್ಳಿಕಾರ್ ಅಂತ ಒಂದು ಗ್ರೂಪ್ ಮಾಡ್ಕೊಂಡು ಒಂದು ಫೆಬ್ರವರಿ 1ನೇ ತಾರೀಕು ಒಂದು ಸುಮ್ಮನೆ ಒಂದು ಚರ್ಚೆ ಮಾಡಿದ್ವಿ. ಆ ಚರ್ಚೆ ನಮಗೆ ಒಂದು ಚಾಲೆಂಜ್ ತರ ತಗೊಂಡ್ವಿ. ಓಕೆ. ಅದು ಪ್ರಯುಕ್ತ ಒಂದು ನಮ್ಮ ವಿನೋಣ್ಣವ್ರ ಮುಖಾಂತರ ಸಂತೋಷ್ ಅಂತ ಅವ್ರು ಪರಿಚಯ ಆದ್ರು. ನಾವು ಅವ್ರಿಗೆ ಒಂದು ಕರೆ ಮಾಡಿದ ತಕ್ಷಣ ನಮ್ಮ ಕರೆಗೆ ಹೋಗೋಟವ್ರು ಬಂದು ಸುಮಾರು ಒಂದು 5-6 ಜೊತೆ ಎತ್ತೊಂದು ಪ್ರದರ್ಶನಗಿಟ್ರು. ಪ್ರತಿಯೊಬ್ಬರು ಜಾತ್ರೆಗೆ ಬಂದು ಹೋದವರೆಲ್ಲ ಸೆಲ್ಫಿ ಮುಖಾಂತರ ಸಖತ್ ಕ್ರೇಜ್ ಉಂಟಾಗಿದೆ. ಮುಂದಿನ ದಿನಗಳಲ್ಲಿ ಅಂತೂ ಈ ಸಲ ನಿಮ್ಮ ಪ್ರಕಾರ ನಮ್ಮ ಗುಡಿಗಳಲ್ಲೇ ಜಾತ್ರೆದು ಮೇನ್ ಅಟ್ರಾಕ್ಷನ್ ಹಳ್ಳಿಕಾರ್ ಆಗಿದೆ. ಮುಂದಿನ ದಿನಗಳಲ್ಲಿ ಒಂದು 500 ದನಗಳನ್ನ ನಾವು ಕಟ್ಟುವಂತ ಕಾನ್ಸೆಪ್ಟ್ ನ ಈ ಹಳ್ಳಿಕಾರ್ ಟೀಮ್ ಅಲ್ಲಿ ನಾವೆಲ್ಲ ಪ್ರಾಮಿಸ್ ಮಾಡ್ತೀರಾ? ಹಳ್ಳಿಕಾರೇ ತರಿಸ್ತೀರಾ? 500 ದನಗಳನ್ನ ಕಟ್ತೀವಿ. ಮುಂದಿನ ವರ್ಷ ಚಾಲೆಂಜ್ ಮಾಡ್ತೀವಿ. ಅಲ್ಲ, ನಾವು ತರ್ತೀನಿ ಅಂತ ಹೇಳ್ಬೇಕು. ಸಂತೋಷ್ ಅವ್ರು ಇಲ್ವಾ? ನಮಗ್ ಫ್ರೀ ಕೊಡ್ತಾರಂತೆ ಒಂದ್ ಜೊತೆ ಎತ್ಗಳು. ಅವ್ರಿಗೆ ನಮ್ಮ ಮಾತು ಕೊಟ್ಟಿದ್ದಾರೆ, ನಮ್ಗೆ 100 ದನನ. ಏನ್ ಸುನಿ ಅವ್ರೆ ಹೇಳಿ. ಹಾ, ಖುಷಿ ಆಯ್ತಾ? ಹೇಳಿದಾರೆ ಮೇಡಮ್. ಮುಂದಿನ ಸರಿ 50 ಜೊತೆ ಎತ್ತನ್ನ ನಾವೇ ಹಾಕೋದು ಅವ್ರ ಕಡೆಯಿಂದ, ಅವ್ರಿಗೆಲ್ಲ ಅವ್ರಿಗೂ ಕೊಡಿಸ್ತೀವಿ. ಸಂತೋಷ್ ಅವ್ರೆ, ನಮ್ಮ ಊರಿಗೆ ಬಂದು ನಿಮಗೆ ಹ್ಯಾಪಿನಾ? ಹ್ಯಾಪಿ ಮೇಡಮ್. ಹಾ, ಏನ್ ಅನಿಸ್ತು? ಮೇಡಮ್ ನಮ್ಮೆಲ್ಲ ಸೋಮವಾರದಿಂದ ಇದನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಓಕೆ. ಬಟ್ ನಮ್ಗೆ ಯಾವುದೇ ಕುಂದು ಕೊರತೆ ಮಾಡಿಲ್ಲ. ಓಕೆ. ನೀಟಾಗಿ ನೋಡ್ಕೊಂಡಿದ್ದಾರೆ. ಮತ್ತು ಈಗ ಮಾಡಿದಾಗ ಜನರ ರಿಯಾಕ್ಷನ್ ಹೆಂಗಿತ್ತು ಸರ್? ನಮ್ಮ ಜನರ ರಿಯಾಕ್ಷನ್ ಏನು ಮೇಡಮ್, ಡೈಲಿ ನಮ್ಗೆ ಬರೀ ಓರಿ ಫೋಟೋ ತಕೊಂಡವ್ರಲ್ಲ, ಅದೊಂದೇ ನಮಗೆ ಖುಷಿ. ನಾವೆಷ್ಟು ಖುಷಿ ನಿಮಗೆ ಅಷ್ಟೇ ಸಾಕಾ? ಬೇರೆ ಎಕ್ಸ್ಪೆಕ್ಟೇಷನ್ ಏನಿಲ್ವಾ? ಎಕ್ಸ್ಪೆಕ್ಟೇ ಮಾಡಲ್ಲ ಮೇಡಮ್. ನಾವು ಅಂತೀವಪ್ಪ ಇಷ್ಟೊಳ್ಳೆ ಎತ್ಗಳು ಇಟ್ಟಿದೀವಿ, ಒಳ್ಳೆ ದುಡ್ಡು ಮಾಡಿದ್ದಾರೆ ಸರ್ ಅಂತ. ಮೇಡಮ್ ದುಡ್ಡು ಮಾಡಿದೀವಿ ಇದ್ರೆ ಬೇರೆ ತರದಲ್ಲಿ ದುಡ್ಡು ಮಾಡಿದೀವಿ. ನಾವು ಬಸವಣ್ಣ ಯಾಕೆ ಸರ್ ಅವ್ರು ಬರೀ ಕರೆದ ತಕ್ಷಣ ನೀವ್ಯಾಕೆ ಬಂದ್ರಿ? ನಿಮಗೇನು ಬೇರೆ ನಿಮ್ಮ ಮೇಂಟೈನ್ ಮಾಡ್ತಿದಾರಾ ನಿಮ್ಮ ಎತ್ತುಗಳನ್ನಾಗ್ಲಿ? ನಿಮಗೆ ಬೇರೆ ತರ ಏನಾದ್ರು? 15-20 ವರ್ಷದಿಂದ ಸ್ನೇಹಿತರು. ಬಟ್ ನಾವು ವಿಶ್ವಾಸದಲ್ಲಿ ಬಂದಿರೋದು. ಆಮೇಲೆ ಇಲ್ಲಿಗೆ ಬಂದ್ಮೇಲೆ ನಮ್ಮ ವಿನೋಣ್ಣವರು ನಿಮ್ಗೆ ಏನು ಪ್ರೋತ್ಸಾಹ ನಾವು ಮಾಡ್ತೀವಿ ಅಂತ ಅವರು ಅವ್ರು ಮಾಡಿದ್ದಾರೆ. ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಲ್ಲೆಲ್ಲ ಮಾಡ್ಬೇಕು ಅಂತ ಹೇಳಿ ಇಷ್ಟೊಂದು ಜನ ಕ್ರೌಡು, ನೈಟ್ ಎಲ್ಲ ಲೈಟಿಂಗ್ ಎಲ್ಲ ನೋಡಿ ಗಾಬರಿ ಆಗಲ್ವಾ? ಗೊತ್ತಾ, ಇಲ್ಲಿ ಏನ್ ನಮ್ಮ ಅವಕ್ಕೆ ಅಭ್ಯಾಸ ಆಗಿದೆ ಮೇಡಮ್. ನಮ್ಮ ಪ್ರತಿ ಜಾತ್ರೆನೂ ಮೆರವಣಿಗೆ ಮಾಡಿಸ್ತೀವಿ. ನಾಳೆ ಬಂದು ಡಿಜೆ ಮುಖಾಂತರ ಸಾವಿರಾರು ಜನಗಳ ಮುಖಾಂತರ ಅಂತೂ ಅಭ್ಯಾಸ ಇದೆ. ಆದ್ರೂ ನೀವು ಜಸ್ಟ್ ಶೋಗಾಗಿ ನೀವು ಇದು ಮಾಡ್ತೀರಾ ಅಂತೂ ನಿಮಗೆ ಮನೆ ಅನುಕೂಲಕ್ಕೆ ಎಷ್ಟು ಬೇಕೋ ಅಷ್ಟು ದುಡಿಸ್ಕೊಂತೀರಾ. ದುಡಿಯಲ್ಲ ಅಂತ ಏನಿಲ್ಲ. ವರ್ಷ ಪೂರ್ತಿ ನಮ್ಮ ಮನೆಗೆ ಬನ್ನಿ, 2 ಜೊತೆ ಹಳ್ಳಿಕಾರ್ ಅಲ್ಲ, ಕೆಲಸ ಮಾಡುತ್ತವಾ? ಮಾಡಿಸ್ತೀವಿ, ಈಗ ಮಾಡಿಸ್ತೀವಿ ಮೇಡಮ್. ಇಲ್ಲಿಂದ ಜಾತ್ರೆ ಎಲ್ಲ ಮುಗಿದ್ಮೇಲೆ ಮೇಡಮ್ ಮಾಡೋದು ಕೆಲಸ ಮಾಡ್ತಾರಾ? ಕೆಲಸ ಮಾಡಲಿಲ್ಲ ಮೇಡಮ್.
ದಷ್ಟವಾಗಿ ಬೆಳೆಯಲ್ಲ. ಹಾಂ 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 ಏನಂದ್ರೆ ಹಾಂ ಈಜಾಡಿದ್ರೆ ಸ್ವಲ್ಪ ಉದ್ದ ಬೆಳೆಯೋದು. ಈಗ ಇದು ಈಗ ಎಷ್ಟು 1.5 ವರ್ಷ 2.5 2 ವರ್ಷ 2 ವರ್ಷ ಅಂತೂ ಇದ್ರ ಡಿಮ್ಯಾಂಡ್ ಹಳ್ಳಿ ಕಾರ್ದು ಎಲ್ಲಿವರೆಗೆ? ಮೇಡಮ್ ಇದು 5,10,000 ಕೇಳಿದ್ರು. ರೇಟ್ ಕೇಳಿಲ್ಲ ನಾನು. ಅದಕ್ಕೀಗ ಈಗ ಇವನು ಮಗು ಇದ್ದಾನೆ, ಒಂದೇಜ್ ಇದಕ್ಕೆ ಎಲ್ಲಿವರೆಗೆ ಡಿಮ್ಯಾಂಡ್ ಇರುತ್ತೆ? ಮೇಡಮ್ ಇದು 10,000 ಡಿಮ್ಯಾಂಡ್ ಇರುತ್ತೆ. ಅದಕ್ಕೆ ಎಷ್ಟು ಏಜ್ ಆಗಬೇಕು? ಅಲ್ಲಿಗೆ ಏನು 13-14 ವರ್ಷ ಆಗುತ್ತೆ. ಈಗ ಹಲ್ಲಾಕೋದು ಅಂತ ಹೇಳ್ತಾರಲ್ಲ, ವರ್ಷಕ್ಕೆ ಅಲ್ಲ ಹಾಕೋದು. ಹಾಂ ಇನ್ನ ಮತ್ತೆ 2 ಹಲ್ಲಲ್ಲಿ ಒಂದು 6 ತಿಂಗಳು ಇರುತ್ತೆ, ಇಲ್ಲ ಒಂದೊಂದು ವರ್ಷ ಪೂರ್ತಿ ಇರುತ್ತೆ. ಹಾಂ ಇಲ್ಲಾಂದ್ರೆ ಒಂದು ಏನು ಮಾಡುತ್ತೆ 2 ಹಲ್ಲಿಂದ ಮತ್ತೆ 4 ಓಕೆ ಹಾಕೋವರೆಗೂ 2.5 ವರ್ಷ. ಹಾಂ ಹಲ್ಲು ಹಾಕಿದ್ಮೇಲೆ 6 ಆಗ ಡಿಮ್ಯಾಂಡ್ ಕಮ್ಮಿ ಆಗಿರುತ್ತೆ. ಅಲ್ಲಿವರೆಗೆ ಬರೀ ನೀವು ಸಾಕಿದ್ದೆ ಅಲ್ಲ, ನಿಮಗೇನು ಲಾಭ? ಲಾಭ ಏನಿಲ್ಲ ಮೇಡಮ್. 2 ಹಲ್ಲಿ ದೊಡ್ಡದಾಗಿ ಬೆಳೆದ್ರೆ ಮತ್ತೆ ಅದಕ್ಕೆ ಲಾಭ ಇದೆ. ನಾವು ಅದನ್ನ ಹೆಂಗ್ ಬೆಳೆಸ್ತೀವಿ ಅದ್ರ ಮೇಲೆ ಡಿಪೆಂಡ್. ಓಕೆ ಎಲ್ಲರಿಗೂ ಥ್ಯಾಂಕ್ಸ್. ಆಯ್ತಾ ಸಂತೋಷ್ ಅವರೇ, ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಒಂದು ಸೆಕೆಂಡ್. ಹಾಂ ಅವರು ಒಂದು ಎಲ್ಲಿ ಪಂಚಾಯತಿ ಅವರು? ಗ್ರಾಮ ಓಕೆ ಪಂಚಾಯತ್ ಈ ದನಗಳ ಬಗ್ಗೆ ಸ್ವಲ್ಪ ಇನ್ನೂ ಹೆಚ್ಚಾಗಿ ಒಂದು ಕಾನ್ಸಂಟ್ರೇಷನ್ ಮಾಡಿ ಹಾಂ ಮುಂದಿನ ದಿನಗಳಲ್ಲಿ ದನ ಹೊಡ್ಕೊಂಬರೋರ್ಗಾಗ್ಲಿ ದನಗಳಿಗೆ ಮೇವು ಫೀಡು ಎಲ್ಲ ಈ ಸರಿ ಕೊಟ್ಟಿದ್ದಾರೆ. ಹಾಂ ಇನ್ನೂ ಹೆಚ್ಚಿನದಾಗಿ ದೊಡ್ಡ ಮಟ್ಟದ ಬಹುಮಾನ ಕೊಟ್ಟಾಗ ಹಾಂ ಈಗ ಚಿನ್ನದ ರೂಪದಲ್ಲಿ, ಬೆಳ್ಳಿ ರೂಪದಲ್ಲಿ, ಕ್ಯಾಶ್ ರೂಪದಲ್ಲಿ ದೊಡ್ಡ ಮಟ್ಟದಲ್ಲಿ ಕೊಟ್ಟಾಗ ದನಗಳನ್ನ ಹೊಡ್ಕೊಂಬರಕ್ಕೆ ಒಂದು ಎಲ್ಲರಿಗೂ ಅನುಕೂಲ ಆಗುತ್ತೆ. ನಾನೊಂದು, ನೀವು ಪಂಚಾಯತಿ ಏರಿಯಾಕ್ಕೆ ಸೇರಿದವ್ರು ಇಲ್ಲೆಲ್ಲ ಇದ್ದಾರೆ, ನಮ್ಮೂರವ್ರೆ. ಸಂಜೆ ನಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರು ಪರವಾಗಿಲ್ಲ. ನಾನು ಈ ಹಳ್ಳಿಕಾರ್ ಬಗ್ಗೆ ಎಲ್ಲ ನಾನು ನನ್ನ ಕಡೆಯಿಂದ ಒಂದು ಹೇಳ್ಬೋದಾ? ಹೇಳ. ಈಗ ನೀವು ಅಷ್ಟು ದೂರದಿಂದ ಅವ್ರನ್ನ ಕರ್ಸಿದ್ರಿ, ಅಷ್ಟು ಈಸಿ ಅಲ್ಲ ಸರ್, ಹೌದಾ? ಈಗ ಅವ್ನ ಸಾಕಬೇಕು ಅಂದ್ರೆ ಸುಮ್ಮನೆ ಬೆಳೆಯಲ್ಲ ಅವನು. ಇಲ್ಲಿವರೆಗೆ 8 ದಿನ ಇದ್ದಾರೆ. 8 ದಿನನ ಸಂತೋಷ್ ಅವರೇ? ಓಕೆ, ನೀವು ಕರೆದ ತಕ್ಷಣ ಅವರು ಬೆಲೆ ಕೊಟ್ಟು ಅಲ್ಲಿಂದ ಬಂದಿದ್ದಾರೆ, ಕಟ್ಟಾಕೊಂಡಿದ್ದಾರೆ. ಅವರಿಗೆ ಅದಕ್ಕೆ ಫುಡ್ ಇರ್ಬೋದು, ಬೇರೆದಿರ್ಬೋದು, ಅವ್ರ ಶ್ರಮ ಇರ್ಬೋದು. ಹಗಲು ರಾತ್ರಿ ಈ ಚಳಿ ಈ ಗಾಳಿ ಇದರಲ್ಲಿ ಬರೀ ಅವರು ಹೇಳಿದ್ರು ನನಗೆ ಸ್ಟಾರ್ಟಿಂಗ್ಗೆ, ನಾನು ಶೋಗಾಗಿ ಇಟ್ಕೊಂಡಿದ್ದೀನಿ ಹಿಂಗೆ ಹಾಗೆ ಅಂತ. ನೀವು ಜಸ್ಟ್ ಅವರಿಗೊಂದು ಪ್ರೈಸು ಏನೋ ಒಂದು ನಿಮಗಾಗಿದ್ದು ಕೊಟ್ರಿ. ನನ್ನ ಪ್ರಕಾರ ನಾನು ಹೇಳೋದು ನನ್ನ ಚಾನೆಲ್ ಕಡೆಯಿಂದ, ನನ್ನ ಪರ್ಸ್ನಲ್ ಆಗಿ. ಓಕೆನಾ ಸುನಿ? ನೀವು ಅವರಿಗೆ ಅಂತ ಅಲ್ಲ, ಅವ್ರ ಶ್ರಮಕ್ಕೆ, ಅವ್ರ ಪ್ರತಿಫಲಕ್ಕೆ ನೀವು ಏನಾದರೂ ಒಂದು ಕೊಡಬೇಕು. ಅದು ನಾನು ಓಪನ್ ಆಗಿ ನಂದು ಚಾನಲಲ್ಲಿ ನಾವು ಕ್ಯಾಶ್ ಕೊಡಿ ಬೇರೆ ಕೊಡಿ ನನಗೆ ಹೇಳೋಕ್ಕಾಗಲ್ಲ. ಹಾಂ, ಒಂದು ಸೆಕೆಂಡ್ ಒಂದು ಸಿಂಗಲ್ ಬಸವಣ್ಣ ಬಂದಿದೆ, ಫಸ್ಟ್ ಸೆಕೆಂಡ್ ಥರ್ಡ್ ಆ ಥರ ಯಾವುದೇ ರೀತಿ ಒಂದು ಇದು ಮಾಡ್ದಲೆ ಸಮಾನವಾಗಿ ಎಲ್ಲರಿಗೂ ಒಂದು 6-7 ಜೊತೆ 11 ದನ ಏನು ಬಂದಿದೆಯಲ್ಲ, 11 ಬಸವಣ್ಣಗಳಿಗೂ ಒಂದು ನಗದು ರೂಪದಲ್ಲಿ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಕೆಲವೊಂದು ದಾನಿಗಳ ಮುಖಾಂತರ ಒಂದು ಕಲೆಕ್ಟ್ ಮಾಡ್ಕೊಂಡು ಅದನ್ನೀಗ ಇದನ್ನ ಮಾಡ್ತಾ ಇದ್ವಿ. ಮೆನ್ಷನ್ ಮಾಡಿ ಅವ್ರಿಗೆ ಏನು ಗೌರವ. ಆಗ ಅವರಿಗೂ ಒಂದು ಏನಿರುತ್ತೆ ಅಂದ್ರೆ ಅವರ ಸಂತೋಷ ಆಗ್ಬೇಕು ಅಂತ ಇಲ್ಲ. ಇನ್ನೊಬ್ಬ ಸಂತೋಷ ಇರ್ಬೋದು, ಮತ್ತೊಬ್ಬ ನಾಗೇಶ ಇರ್ಬೋದು, ಯಾರೇ ಇರ್ಬೋದು. ಇವತ್ತು ಅವ್ರು ಚನ್ನರಾಯಪಟ್ಟಣದಿಂದ ಬಂದಿರ್ಬೋದು, ನಾಳೆ ಮಂಡ್ಯದಿಂದ ಬರ್ತಾರೆ, ಇನ್ನೊಂದು ಕಡೆಯಿಂದ ಬರ್ತಾರೆ, ಎಲ್ಲ ಬರ್ತಾರೆ. ನೀವು ಅವರದೇನು ಗೊತ್ತಾ, ಪಾಪ ಕಷ್ಟಪಡ್ತಾರಲ್ವಾ. ಅವರು ದುಡ್ಡು ಇರೋರಾಗ್ಲಿ ಇಲ್ದವ್ರಾಗ್ಲಿ ಬೇರೆಯವ್ರಾಗ್ಲಿ, ಒಂದು ಜೊತೆ ಎತ್ತು ಸಾಕೋದು ಅಂದ್ರೆ ಸುಲಭ ಅಲ್ಲ. ಆನೆ ಸಾಕೋದೆ. ಅವರಿಗೆ ಅಂತ ನೀವು ಓಪನ್ ಆಗಿ ಅದೆಲ್ಲ ಬೇಡ, ಅವರಿಗೆ ಅಂತ ಬೇಡ. ಈ ಎತ್ತುಗಳಿಗೆ ಅವ್ರ ಪರಿಶ್ರಮಕ್ಕೆ ಇಷ್ಟು ದಿನ ಇಲ್ಲಿ ನಿಂತಿದ್ದಾರೆ ಅವರು. ನಾನು ನಿಮಗೆ ಗೊತ್ತಿದೆ ಅದು. ನಾನು ರಾತ್ರಿ ಬಂದು ನೋಡಿದೆ, ಪಾಪ ಸುನೀನು ಇದ್ರು ಇಲ್ಲಿ. ಆಯ್ತಾ, ಒಂದು ಸ್ವೆಟರ್ ಹಾಕೊಂಡು ಸೈಡಲ್ಲಿ ಒಂದು ಅಡುಗೆ ಬೇಯಿಸ್ಕೊಂಡು ಅದನ್ನ ನೋಡ್ಕೊಂಡು ಅದ್ರ ಸಗಣಿ ತೆಕ್ಕೊಂಡು, ಅಷ್ಟು ಸುಲಭ ಅಲ್ವೇ ಅಲ್ಲ. ಅವರು ಸ್ಟಾರ್ಟಿಂಗ್ ಹೇಳಿದ್ರು ನನಗೆ ಇದೊಂದು ಶೋಕಿ ಕ್ರೇಜ್ ಇದೆ, ಕುಂದು ಕೊರತೆ ಆಗದೆ ರೀತಿ ನಾವು ಅವ್ರನ್ನ ನಾವು ಇಲ್ಲೇ ಇದ್ದು ಸಹಕಾರ ಕೊಟ್ಟಿದ್ವಿ. ಸಮಯ ಅವಕಾಶ ಕಮ್ಮಿ ಸಿಕ್ತು. ನಾವು ಪ್ಲಾನ್ ಮಾಡಿದ್ದು ಫೆಬ್ರವರಿ 2ನೇ ತಾರೀಕು. ನಾವೇನಾದ್ರೂ ಒಂದು 15-20 ದಿವಸ ಮೊದಲೇ ಪ್ಲಾನ್ ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟ ಸೇರ್ಸಕ್ ಪ್ರಯತ್ನ ಮಾಡಬಹುದಾಗಿತ್ತು. ನಮಗಂತೂ ಖುಷಿ, ತುಂಬಾ ಖುಷಿ ಇದೆ. ಆಕ್ಚುಲಿ ನಾವು ಟಿವಿನಲ್ಲೆಲ್ಲ ನೋಡಿದ್ವಿ. ಮತ್ತೆ ಇವರು, ನಾನು ಸಂತೋಷ್ ಅವ್ರಿಗೆ ಹೇಳಿದೆ, ಗೊತ್ತಿದೆ ನಿಮಗೆ, ನೀವೆಲ್ಲ ಒಂದೇ ಇದೆ. ವರ್ತೂರ್ ಸಂತೋಷ್ ಅವರು, ಅವ್ರನ್ನ ನಾನು ಪರ್ಸ್ನಲ್ ಆಗಿ ಒಂದು 2-3 ಟೈಮ್ ಮೀಟ್ ಮಾಡಿದ್ದೀನಿ, 1-2 ವಿಡಿಯೋ ಮಾಡಿದ್ದೆ. ಅಷ್ಟು ಬಿಟ್ಟರೆ ನನಗೆ ಇಷ್ಟೊಂದು ಕ್ಲೋಸ್ ಆಗಿ ನಾನಂತೂ ನೋಡಿಲ್ಲ, ಮಾಡಿಲ್ಲ, ಏನಿಲ್ಲ. ಪಾಪ ಅವ್ರು ನನಗೆ ತುಂಬ ಚೆನ್ನಾಗಿ, ಸರ್ ತುಂಬ ಥ್ಯಾಂಕ್ಸ್. ನಮ್ಮ ವ್ಯೂವರ್ಸ್ಗಾಗಲಿ ಬೇರೆಯವ್ರಿಗಾಗಲಿ ನಾನು ಇಷ್ಟು ಡೀಟೇಲ್ ಆಗಿ ನೀವು ಇದು ಮಾಡಿದ್ದೀರಾ, ಹೇಳ್ಕೊಟ್ಟಿದ್ದೀರಾ. ಇಲ್ಲಿ ಜನಗಳಿಗಾದ್ರೂ ಅಷ್ಟೇ ಹಳ್ಳಿ ಕಾರ್ ಅನ್ನೋದು ಗೊತ್ತಿದೆ ರವಿ ಅವರೇ, ಅಷ್ಟೇ.
ಅಲ್ವಾ? ಅದು ಹೇಗೆ ಏನು ಈಗಲೂ ನಮಗೊಂಥರ ತುಂಬಾ ಜನ ಸಾಕ್ತಿದ್ರು ಮೇಡಮ್, ಜಾತ್ರೆ ಹೌದೌದು ಹಾಂ ಇತ್ತೀಚೆಗೆ ಕ್ಷೀಣಿಸ್ತಾ ಇದೆ ಅಂದ್ರೆ ಯಾಕಂದ್ರೆ ಸಾಕ್ತಾ ಇಲ್ಲ ಜನಗಳೆಲ್ಲ, ಅವರಿಗೆ ಕಷ್ಟ ಆಗ್ತಾ ಇದೆ. ಈಗೆಲ್ಲ ಟ್ರ್ಯಾಕ್ಟರ್ ಮಿಷಿನರಿ ಬದಲಾಗಿ ಎಲ್ಲ ಇದು ಬಿಟ್ಟಿದ್ದಾರೆ. ಹಾಗಾಗಿ ಜಾತ್ರೆ ಕೆಳಗಡೆಯಿಂದ ಮೇಲೆ ದೇವಸ್ಥಾನದವರೆಗೂ ಫುಲ್ ಆಗ್ತಿತ್ತು, ದನ ಕಟ್ಟಕ್ಕೆ ಜಾಗ ಇರಲಿಲ್ಲ. ನೆಕ್ಸ್ಟ್ ಇಯರ್ ಇಂದ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ, ನನ್ನ ಚಾನೆಲ್ ಕಡೆಯಿಂದ. ಏನು 82ನೇ ಜಾತ್ರೆ ಮಹೋತ್ಸವ ಬರುತ್ತಲ್ಲ, ಓಕೆ, ಅವಾಗ ನಾವು ಸಂಬಂಧಪಟ್ಟ ಪಶು ಇಲಾಖೆ, ಸಂಬಂಧಪಟ್ಟ ಇಲಾಖೆ ಎಲ್ಲ ಸಂಪರ್ಕ ಮಾಡಿ ಸುತ್ತಮುತ್ತ ರೈತರು ಆಗಿ ಚನ್ನರಾಯಪಟ್ಟಣ ಕುಣಿಗಲ್ವರೆಗೂ ನಾವು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿ ದೊಡ್ಡ ಮಟ್ಟದಲ್ಲಿ ಒಂದು ಇದಕ್ಕೆ ಒಂದು ಕ್ರೇಜ್ನ ಹುಟ್ಟಾಕೋದ್ರ ಜೊತೆಗೆ ಜನಗಳನ್ನ ಕಟ್ಟೋ ವ್ಯವಸ್ಥೆ ನ್ಯೂಸ್ ನನಗೆ ಕೊಡಬೇಕು. ಹೌದು ನನಗೆ ಕೊಡ್ತೀರಾ? ಹೌದು ಮೇಡಮ್, 100%. ನೋಡಿ ಫ್ರೆಂಡ್ಸ್, ನೀವೇ ಗ್ಯಾರಂಟಿ ನನಗೆ ಕೊಡ್ತಾರಂತೆ ನ್ಯೂಸು. ಆಗ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ನಾನು ಕೊಡ್ತೀನಿ. ಸುಮ್ಮನೆ ಜಸ್ಟ್ ಜೋಕ್ ಅಷ್ಟೇ, ಅದು ನಿಮ್ಮ ಇಷ್ಟ. ಹ್ಯಾಪಿನ ಸಂತೋಷ್ ಅವರೇ, ನೀವು ನೆಕ್ಸ್ಟು ಪಬ್ಲಿಕ್ ಆಗಿ ಹೇಳ್ತಾ ಇದ್ದೀನಿ, ಬಾಕಿ ಅವಕ್ಕೆ ಏನು ಬೇಕು ನಮ್ಮ ಪಂಚಾಯತಿ ಅವರು, ಅವ್ರದ್ದೇನು ಶಕ್ತಿ, ಅವ್ರಿಗೂ ಒಂದು ರಿಸ್ಟ್ರಿಕ್ಟ್ ಎಲ್ಲ ಇರುತ್ತೆ ಅಲ್ವಾ ಸರ್? ಇಷ್ಟೇ ಅಂತ ಒಂದು ಮಾರ್ಜಿನ್ ಇರುತ್ತೆ, ನಾವು ಫೋರ್ಸ್ ಮಾಡಿ ಕೇಳೋಕ್ಕಾಗಲ್ಲ. ಅವರೆಲ್ಲ ಏನು ಇದಲ್ಲ, ಅವರು ಎಲ್ಲರೂ ನಮ್ಮ ಕಡೆಯವರೆಲ್ಲ ರೈತರೇ, ಅವ್ರಿಗೆ ಗೊತ್ತಿರತ್ತೆ ದನ ಅಂದ್ರೇನು, ಕರು ಅಂದ್ರೇನು, ಎಲ್ಲರೂ ಹಸು ದನ ಸಾಕಿರೋರೆ. ನಿಮಗೇನು ಬೇಕು, ನೀವು ವರ್ಷ ವರ್ಷ ಬನ್ನಿ ನಮ್ಮೂರಿಗೆ, ಒಳ್ಳೊಳ್ಳೆ ತಳಿಗಳನ್ನ ಪರಿಚಯ ಮಾಡಿಸಿ ನಮ್ಮ ಜನಗಳಿಗೆ. ಹೌದಾ ಸುನಿ ಅವರೇ? ಹೇಳ್ತಿದ್ದಾರೆ ಅವರು, ಪ್ರಾಮಿಸ್ ಮಾಡ್ತೀರಾ, ಕರಿತೀರಾ ವರ್ಷ ವರ್ಷ? ಹೌದು ಮೇಡಮ್, ಇತಿಹಾಸ ಒಂದು 5-6 ವರ್ಷದಿಂದ ನಿಂತೋಗಿತ್ತು. ನಮಗಂತೂ ಪ್ರೌಡ್ ಫೀಲ್ ಇದೆ. ಏನು ಗೊತ್ತಾ, ಶನಿವಾರ ಸಂತೆ ಜಾತ್ರೆ ಆಗುತ್ತೆ ಅಂತ ಗೊತ್ತಿತ್ತು. ಈ ತರ ತಳಿ ತಂದಿರೋದ್ರಿಂದ ಎಲ್ಲ ಕಡೆ ಆಲ್ಮೋಸ್ಟ್ ಪಬ್ಲಿಸಿಟಿ ಪ್ರಯತ್ನ ಕೈ ಹಾಕಿದ್ವಲ್ಲ, ಇವತ್ತು ಒಂದು ಮೊಳಕೆ ಹೊಡೆದಿದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ದೇಶದಲ್ಲಿ ನಾವು ಯಾವುದೇ ಅನುಮಾನ ಇಲ್ಲ. ವಿನೋದಣ್ಣ ಅವರೆಲ್ಲ ಒಂದು 20 ಜನ ಸೇರಿ ನಾನು ಹೇಳ್ತೀನಲ್ಲ ನಿಮ್ ಜೊತೆ, ಜೈ ಹಳ್ಳಿಕರ್ ಅಂತ, ಜೈ ಹಳ್ಳಿಕರ್ ಶನಿವಾರ ಸಂತೆ ಅಂತ ಗ್ರೂಪ್ ಮಾಡಿದ್ದಾರೆ. ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. 20ನೇ ತಾರೀಕು ಒಂದು ರೇಸ್ ಮಾಡೋ ಒಂದು ಪ್ರೋಗ್ರಾಮ್ ಇದೆ. ಓಕೆ ಸರಿ, ಪಾಪ ಅವರಿಗೆ ಟೈಮ್ ಆಯ್ತು ಫ್ರೆಂಡ್ಸ್. ಓಕೆ, ಇಷ್ಟೆಲ್ಲ ಹೇಳಿದ್ದಾರೆ. ತುಂಬಾ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಸಂತೋಷ್ ಅವರೇ, ದೇವ್ರು ಒಳ್ಳೇದಾಗ್ಲಿ. ನಾಳೆ ಆದ್ರೆ ನಾಳೆ ಬನ್ನಿ ಮೇಡಮ್. ಆಯ್ತು, ಥ್ಯಾಂಕ್ಸ್. ಇವರೆಲ್ಲ ಕರ್ಸಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಭರತಣ್ಣ, ವಿನೋದಣ್ಣ ಎಲ್ಲ ಬರ್ತಾರೆ. ಫೋನ್ ಮಾಡೋಕ್ಕಾಗಿಲ್ಲ ಮೇಡಮ್, ಲೇಟ್ ಆಯ್ತು, ತುಂಬಾ ಲೇಟ್ ಆಯ್ತು. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಆಲ್ ದ ಬೆಸ್ಟ್. ನಮ್ಮ ಕಡೆಯಿಂದ ಏನಾದರೂ ಬೇಜಾರಾಗಿದ್ರೆ ಏನಿಲ್ಲ ಮೇಡಮ್, ಬೇಜಾರಿಲ್ಲ ಮೇಡಮ್, ಏನೊಂದು ಅರ್ಧ ಗಂಟೆ ಲೇಟ್ ಆಯ್ತು. ಸ್ಮೈಲಿ ಸೋನಿ ಸವಿ ಅಂತ ಕನ್ನಡ ಮತ್ತು ನ್ಯೂಸು ಇದೆ. ನಾನು ಯೂಟ್ಯೂಬ್ ಮತ್ತು ನ್ಯೂಸಿಗೆ ನಾನು ಅದು ಲಿಂಕ್ ಮಾಡ್ತೀನಿ. ಓಕೆ, ಓಕೆ, ನಾನು ಯಾರಿಗೂ ಓಕೆ ಬಾಯ್.